ವೆಲ್ಕಮ್ ಟು ಪಾರ್ಟ್ 2 ಗೈಸ್. ಯಾರೆಲ್ಲ ವೆಯ್ಟ್ ಮಾಡ್ತಿದ್ರಿ ಪಾರ್ಟ್ 2ಗೋಸ್ಕರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಫಸ್ಟ್ ಇಲ್ಲಿ ಬ್ಲ್ಯಾಕ್ ಕಲರ್ ಬಳೆನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈ ಚೈನ್ ಸೆಟ್ನ ಹಾಕೊಂಡಿದ್ದೀನಿ. ಇದನ್ನು ಕೂಡ ನಾನು ಚಿಕ್ಕಪೇಟೆಯಿಂದನೇ ತೊಗೊಂಡು ಬಂದಿದ್ದು. ಇಟ್ ಕಾಸ್ಟೆಡ್ ಮಿ ಅರೌಂಡ್ ಲೈಕ್ 350 ಸಮಥಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ತೊಗೊಂಡು ಬಂದು ಆಲ್ಮೋಸ್ಟ್ ಒಂದು 4-5 ಮಂತ್ಸ್ ಆಯಿತು ನಾನು ತಂದು. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್. ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಸ್ ಯೂಶುವಲ್ ಈ ಕ್ವೆಶನ್ ನನಗೆಲ್ಲ ಗೆಟ್ ರೆಡಿ ವಿತ್ ಮಿ ಎಲ್ಲೋ ಇದ್ದೇ ಇರುತ್ತೆ. ಆ್ಯಂಡ್ ಏನು ಗಿಫ್ಟ್ ತೊಗೋಬೇಕು ಅಂತ ಗೊತ್ತಾಗದೆ ಫೈನಲಿ ಎಂಡೆಡ್ ಅಪ್ ಬೈಯಿಂಗ್ ದಿಸ್ ಗಿಫ್ಟ್ ಪ್ಯಾಕ್. ಸೊ ಏನು ತೊಗೋಬೇಕು ಅಂತ ಅಷ್ಟು ನನಗೆ ಐಡಿಯಾ ಇರಲಿಲ್ಲ ಎಂಗೇಜ್ಮೆಂಟಿಗೆ. ಆ್ಯಂಡ್ ನಾನು ಹೊರಟಿದ್ದು ಮಾನಸ ಅಕ್ಕ ಮತ್ತು ಶಿವಣ್ಣನ ಎಂಗೇಜ್ಮೆಂಟ್ಗೆ. ನನ್ನ ಲೈಫಲ್ಲಿ ನನ್ನ ಬೆಸ್ಟ್ ಕೋ ಆರ್ಟಿಸ್ಟ್ ಯಾರು ಅಂತ ಕೇಳಿದ್ರೆ ಟೆಲಿವಿಷನ್ ಅಂತ ಬಂದಾಗ ನಾನು ಮಾನಸ ಅಕ್ಕನ ಹೆಸರು ಹೇಳ್ತೀನಿ. ಇವತ್ತೆಲ್ಲ ನಾನು ಅವತ್ತು ಹೇಳಿದೆ, ಇವತ್ತು ಹೇಳ್ತೀನಿ, ಯಾವಾಗಲೂ ಹೇಳ್ತೀನಿ. ಬಿಕಾಸ್ ಲಲಿತಾ ಬಂದಮೇಲೆ ಗಿರಿಜನ್ಗೆ ಒಂದು ತೂಕ ಅಂತ ಬಂದಿದ್ದು ಬೃಂದಾವನದಲ್ಲಿ. ಸ್ಪೆಷಲಿ ಏನು ಅಂದರೆ ಹೆಣ್ಮಕ್ಳು ಒಂದು ಏಜ್ ದಾಟ್ತು ಅಂದ ತಕ್ಷಣವೇ ತುಂಬ ಜನ ಕ್ವೆಶನ್ ಮಾಡ್ತಾರೆ, ಮದುವೆ ಯಾವಾಗ ಅಂದ್ಬಿಟ್ಟು. ಸೊ ಮಾನಸ ಅಕ್ಕ ಇದನ್ನು ತುಂಬ ಫೇಸ್ ಮಾಡಿದ್ರೆ ನಾನು ನೋಡಿದ್ದೀನಿ. ಆ್ಯಂಡ್ ಅವ್ರು ಎಲ್ರಿಗೂ ಉತ್ತರ ಸಿಕ್ತು ಅಂತ ಅನ್ಸುತ್ತೆ. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಇಷ್ಟು ವರ್ಷ ಜೊತೆಲೇ ಇದ್ದೀನಿ, ಇವ್ರಿಬ್ರು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂತ. ದಟ್ ಇಸ್ ಸೋ ನೈಸ್. ಏನಿಲ್ಲ, ಬೇರೆಯವ್ರ ಎಂಗೇಜ್ಮೆಂಟ್ ನೋಡೋದಾಯ್ತು, ಇದು ಯಾವಾಗ ಅಂತ ನನಗೆ ಗೊತ್ತಾಗ್ತಲ್ಲ. ಎಲ್ಲರೂ ಫಂಕ್ಷನ್ಗೂ ಅಟೆಂಡ್ ಮಾಡ್ತಾಳೆ, ಆಶೀರ್ವಾದ ಮಾಡ್ತಾಳೆ, ಗಿಫ್ಟ್ ಕೊಡ್ತಾಳೆ, ಮೂವಿ ಹಾಕ್ತಾಳೆ, ಎಲ್ಲ ಮಾಡ್ತಾಳೆ. ಬಟ್ ಅವ್ರಿಗೆ ಯಾವಾಗ ಅಂತಾನೆ ಗೊತ್ತಾಯ್ತು. ಮದ್ವೆ ಗಂಟಂಗೆ ನೋಡ್ತಾ ಯಾಕೆ ಫೈನಲಿ ಎಂಗೇಜ್ಮೆಂಟ್ ಎಲ್ಲ ಮುಗಿತು. ಆ್ಯಂಡ್ ನಾನು ಎಲ್ಲರೂ ನಮ್ಮ ಬುದ್ಧಿನ ಬಿಡಲ್ಲ, ಊಟಕ್ಕೋಸ್ಕರ ನಾನೆಲ್ಲ ವೆಯ್ಟ್ ಮಾಡ್ತಿದ್ವಿ. ಸೊ ಊಟ ಮುಗಿಸಿ ನಾನು ಮನೆ ಕಡೆ ಬಂದುಬಿಟ್ಟೆ. ಜಾಸ್ತಿ ಹೊತ್ತಿರೋಕ್ಕಾಗಿಲ್ಲ ನನಗೆ ಅಲ್ಲಿ. ಸೊ ಇದೇ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಓಕೆ ಬಾಯ್.